ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಲೈಫ್ ಸ್ಟೈಲ್ ಬಾಕ್ಸ್ ಬೈ ಸವಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನೀವೇನಾದರೂ ಒಂದು ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಹೇರ್ ಬೇಕು, ಸಿಲ್ಕಿ ಸಾಫ್ಟ್ ಬೌನ್ಸಿ ಹೇರ್ ಬೇಕು ಅಂತ ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡ್ತಿದ್ರೆ ಹೇರ್ ಪ್ಯಾಕಿಗೆ, ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ಈ ವಿಡಿಯೋದಲ್ಲಿ ನಾನು ಟ್ರೈ ಮಾಡಿರೋ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈ ಹೇರ್ ಪ್ಯಾಕಿಗೆ ಬೇಕಾಗಿರೋ ಮೇನ್ ವಸ್ತುಗಳು, ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡಿದ್ರೆ, ಫೆನುಗ್ರೀಕ್ ಅಂದರೆ ಮೆಂತ್ಯಕಾಳು. ಈ ಮೆಂತ್ಯಕಾಳು ನಿಮಗೆ ಎಷ್ಟು ಬೇಕೋ, ನಿಮ್ಮ ಹೇರ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದ್ರ ಜೊತೆಗೆ ಹಸಿರು ಬೇಳೆ ಇದನ್ನು ತೊಗೊಳ್ಳಿ. ಎರಡೂ ಎಷ್ಟು 1 ಟೇಬಲ್ ಸ್ಪೂನ್ ಹಾಕಿದ್ರೆ ಇದನ್ನು ಕೂಡ 1 ಟೇಬಲ್ ಸ್ಪೂನ್ ಹಾಕಬೇಕು. ಸೊ 1:1 ರೇಷಿಯೋ ಇದರಲ್ಲಿ ತೊಗೊಂಡು ನೈಟ್ ಪೂರ್ತಿ ಇದನ್ನು ನೆನೆಸಿಡಿ, ಸೋಕ್ ಮಾಡಿ ಇಟ್ಟಿರಿ. ಈ ಥರ ಇರುತ್ತೆ. ರಾತ್ರಿ ಪೂರ್ತಿ ನೆನೆಸಿದ್ರೆ ಈ ಥರ ಬಂದಿರುತ್ತೆ. ಸೊ ಇದನ್ನು ಈಗ ನೀರನ್ನ ಮಾತ್ರ ಸಪ್ರೇಟಾಗಿ ತೊಗೊಂಡು ಈ ಕಾಳುಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಬೇಕಾದ್ರೆ ಆ ನೀರು ಇದೆಯಲ್ಲ, ಆ ನೀರು ಹಾಕೋನೆ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ. ಬಿಕಾಸ್ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಅದೆಲ್ಲ ಹಾಕಿ ಪೇಸ್ಟ್ ಆದಮೇಲೆ ಈ ಪೇಸ್ಟ್ನ ತೊಗೊಂಡು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಹೇರ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಬರೀ ಹೇರಲ್ಲಿ ಅಪ್ಲೈ ಮಾಡಬಾರ್ದು, ಆಯಿಲ್ ಇರಬೇಕು. ಆಯಿಲಿ ಫಸ್ಟ್ ನೈಟೇ ಆಯಿಲ್ ಹಾಕ್ಕೊಂಡ್ರೂ ಸರಿ, ಇಲ್ಲ ಈ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ 1 ಅವರ್ ಮುಂಚೆ ಹಾಕ್ಕೊಂಡಿದ್ರು ಸರಿ. ಒಟ್ಟಿನಲ್ಲಿ ಆಯಿಲ್ ಇರಬೇಕು ಹೇರಲ್ಲಿ. ಇಲ್ಲ ಅಂದರೆ ಇದು ಸ್ಟಿಕ್ಕಿ ಆಗನ್ಸುತ್ತೆ, ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹೇರ್ ಆಯಿಲ್ ಅಪ್ಲೈ ಆದಮೇಲೆ ನೀವು ಇದನ್ನು ಒಂದೊಂದು ಪಾರ್ಟಿಷನಾಗಿ ತೊಗೊಂಡು ನಿಮ್ಮ ಸ್ಕ್ಯಾಲ್ಪಲ್ಲಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಸ್ಕ್ಯಾಲ್ಪ್. ಬಿಕಾಸ್ ನಮ್ಮ ರೂಟ್ ಇರೋದು ಸ್ಕ್ಯಾಲ್ಪಲ್ಲಿ. ಸೊ ಅಲ್ಲಿ ಅಪ್ಲೈ ಮಾಡಿದ್ರೇ ಡೈರೆಕ್ಟಾಗಿ ಇದ್ರದ್ದು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲಿಗೆ ಸಿಗುತ್ತೆ, ಹೇರ್ಸಿಗೆ ಸಿಗುತ್ತೆ. ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಫೆನುಗ್ರೀಕ್ ನೀವು ಅಪ್ಲೈ ಮಾಡೋದ್ರಿಂದ, ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಎಂಥ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ, ಏನೂ ಇರಲ್ಲ. ಬಿಕಾಸ್ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನಿಮಗೆ ಇದು ತುಂಬ ಅಂದರೆ ತುಂಬ ಹೆಲ್ತಿ ಆ್ಯಂಡ್ ಸೇಫ್ಟಿ ಅಂತಲೂ ಹೇಳ್ಬೋದು. ನನಗೆ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತು ಆ್ಯಂಡ್ ಹೇರ್ ಕಟ್ ಕೂಡ ಮಾಡಿಸಿದ್ದೆ ನಾನು. ಸೊ ಅದಕ್ಕೆ ಒಂದು ಪ್ಯಾಕ್ ಬೇಕು ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದ ಪ್ಯಾಕ್ ಇದು. ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು. ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಪ್ಯಾಕ್. ಇನ್ಸ್ಟೆಡ್ ಆಫ್ ನೀವು ಶಾಂಪೂಸ್ ಎಲ್ಲ ಬಳಸಿ ತುಂಬ ಹೇರ್ ಫಾಲ್ ಆಗೋದಕ್ಕಿಂತ ಈ ಪ್ಯಾಕ್ ವೀಕ್ಲಿ ಒನ್ಸ್ ಅಂತ 6 ವೀಕ್ಸ್ ಮಾಡ್ಕೊಳ್ಳಿ. ವೀಕ್ಲಿ ಒನ್ಸ್ ಅಂತ ಹೇಳಿ 6 ವೀಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ಕೂಡ ಆಗಿರುತ್ತೆ. ನಾನು ತುಂಬ ಅಂದರೆ ತುಂಬ ಶಾರ್ಟ್ ಹೇರ್ ಕಟ್ ಮಾಡಿದ್ದೆ. ಅದ್ರದ್ದು ಫೋಟೋ ಕೂಡ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ ನೋಡಿ. ಅಷ್ಟು ಶಾರ್ಟ್ ಆಗಿದ್ದ ಹೇರ್ ನನಗೆ ವಿತಿನ್ 2 ಮಂತ್ಸಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ತು. ಇದು ಖಂಡಿತವಾಗ್ಲೂ ಈ ಪ್ಯಾಕ್ ಹಾಕಿದ್ರೆ 30 ಡೇಸಲ್ಲಿ ಒಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದ್ರದ್ದು ಎಫೆಕ್ಟ್ ಹೆಂಗಿದೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಈ ಮೆಂತ್ಯಕಾಳು ಇರೋದ್ರಿಂದ ಇದು ಬಾಡಿ ಹೀಟ್ನ ರಿಡ್ಯೂಸ್ ಮಾಡುತ್ತೆ. ಸೊ ಡ್ಯಾಂಡ್ರಫ್ ಪ್ರೊಡ್ಯೂಸ್ ಆಗೋಕ್ಕೆ ಮೇಯ್ನ್ ರೀಸನ್ ಏನು ಅಂತಂದರೆ ಬಾಡಿ ಹೀಟ್ ಅಂತ ಕೂಡ ಹೇಳ್ಬೋದು. ಪ್ಲಸ್ ಡರ್ಟ್ ಅದೆಲ್ಲ ಇದ್ದರೆ ಫಂಗಸ್ ಗ್ರೋ ಆಗುತ್ತೆ. ನಮ್ಮ ತಲೆಯಲ್ಲಿ ಫಂಗಸ್ ಗ್ರೋ ಆಗಿ ಆ ಬ್ಯಾಡ್ ಡರ್ಟಿನೆಸ್ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಿನ್ನೋಕ್ಕೆ ಅಂತ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಹಾಕಿದಾಗ ಅದು ಕಂಪ್ಲೀಟಾಗಿ ಹೋಗುತ್ತೆ. ಸೊ ರಿಸಲ್ಟ್ ನಿಮಗೆ ಒಳ್ಳೆ ಪಕ್ಕಾ ರಿಸಲ್ಟ್ ಬೇಕು ಅಂದರೆ ಅಟ್ಲೀಸ್ಟ್ 6 ವೀಕ್ಸ್ ಇದನ್ನು ಟ್ರೈ ಮಾಡಬೇಕು. ಆ್ಯಂಡ್ ಹೇಳ್ತಾ ಇದ್ದೀನಿ, ಇದನ್ನು ಸ್ಕ್ಯಾಲ್ಪಲ್ಲಿ ಮೇಯ್ನಾಗಿ ಅಪ್ಲೈ ಮಾಡಿ. ಮೇಯ್ನ್ ಸ್ಕ್ಯಾಲ್ಪ್, ಮಿಕ್ಕಿದ್ರೆ ಆಮೇಲೆ ಹೇರ್ಸಿಗೆ ಅಪ್ಲೈ ಮಾಡ್ಬೋದು. ಸೊ ನಾನೀಗ ನಾನು ಫುಲ್ ಹೇರ್ಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು 1 ಅವರ್ ಬಿಟ್ಬಿಡಿ. 1 ಅವರ್ ಬಿಟ್ಟು ಇದನ್ನು ಹೇರ್ ವಾಶ್ ಮಾಡೋಕ್ಕೆ ಹೋಗಬೇಕು. ಸೊ ನನಗೆ ಹೇರ್ ವಾಶ್ ಆಯಿತು ನೋಡಿ. ನನ್ನ ಹೇರ್ಸ್ ಹೇಗಿದೆ. ಸೊ ನನ್ನ ಕಂಡೀಷ್ನರ್ ಕೂಡ ಬೇಕಾಗಿರಲಿಲ್ಲ. ಬಿಕಾಸ್ ಮೆಂತ್ಯಕಾಳು ನರಿಶ್ಮೆಂಟ್ ಆಗಿರುತ್ತೆ, ಅದೇ ಕಂಡೀಷ್ನರ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನನ್ನ ಹಳೆ ಫೋಟೋ ನೋಡಿ, ಇದು ನಾನು ಹೇರ್ ಕಟ್ ಮಾಡಿ ಇಷ್ಟು ಶಾರ್ಟ್ ಇದ್ದಿದ್ದು, ನನಗೆ ಈಗ ಈ ಪ್ಯಾಕ್ ಯೂಸ್ ಮಾಡಿ ಅಷ್ಟು ಶಾರ್ಟ್ ಇದ್ದಿದ್ದು ಹೇರ್ ಇಷ್ಟು ಲಾಂಗಾಗಿ ಗ್ರೋ ಆಗಿದೆ. ದಟ್ಟು ವಿತಿನ್ 2.5 ಮಂತ್ಸ್ ಟು 3 ಮಂತ್ಸ್ ಅಷ್ಟೇ. 2.5 ತಿಂಗಳಿಂದ 3 ತಿಂಗಳೊಳಗೆ ನನಗೆ ಸಿಕ್ತು ಈ ರಿಸಲ್ಟು. ಸೊ ನೀವು ಕೂಡ ಈ ಹೇರ್ ಪ್ಯಾಕ್ ಟ್ರೈ ಮಾಡಿ, ರಿಸಲ್ಟ್ ಏನು ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಲಾಟ್. ಬಾಯ್.